ಹಾಯ್ ಫ್ರೆಂಡ್ಸ್, ಹಲೋ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ಲಕ್ಷ್ಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಾಡ್ತೀನಿ ರೀ ನಿಮ್ಗೆ. ಇವತ್ತು ನೋಡಿರಿ ಫ್ರೆಂಡ್ಸ್, ನಾನು ನಿಮ್ಗೆ ಏನು ಹೇಳ್ಕೊಡೋದಂದ್ರೆ ಪೂರಿ ಮತ್ತು ಬಟಾಟೆ ಸಾರು ಮಾಡೋದು ಹೇಳ್ಕೊಡ್ತೀನಿ ರೀ. ಹಳ್ಳಿ ಸ್ಟೈಲ್ ರೀ ಫ್ರೆಂಡ್ಸ್. ಇದು ಇಲ್ಲಿ ನೋಡಿರಿ ಫ್ರೆಂಡ್ಸ್, ಬೇಕಾಗೋ ಸಾಮಗ್ರಿ ತೊಗೊಂಡಿನಿ ರೀ. ಬಟಾಟೆ ಕುದಿಸಿ ಸುಲಿದಿಟ್ಕೊಂಡೀನಿ ರೀ ಫ್ರೆಂಡ್ಸ್. ಟೊಮಾಟೊ ಕಟ್ ಮಾಡೀನಿ ರೀ, ಉಳ್ಳಾಗಡ್ಡಿ, ಕೊತ್ತಂಬರಿ ಐತ್ರಿ, ಎಣ್ಣೆ ತೊಗೊಂಡೀನಿ ರೀ. ಇದು ಮಸಾಲೆ 2 ಲವಂಗ ತೊಗೊಂಡೀನಿ ರೀ, ಚಕ್ಕೆ ತೊಗೊಂಡೀನಿ ರೀ, ಸ್ವಲ್ಪ ಹಿಂಗೆ ತೊಗೊಂಡೀನಿ ರೀ. ಆಮ್ಯಾಗ ಮನೆಯಾಗೆ ಕುಟ್ಟಿ ಪುಡಿ ಮಾಡಿದ ಮಸಾಲೆ ತೊಗೊಂಡೀನಿ ರೀ. 4 ಕಾಳು ಮೆಣಸು ತೊಗೊಂಡೀನಿ ರೀ, ಜೀರಿಗೆ, ಮೆಂತ್ಯ, ಇವಿಷ್ಟು 10 ಸಾಮಾನು ರೀ ಫ್ರೆಂಡ್ಸ್. ಬರ್ರಿ ಸ್ಟಾರ್ಟ್ ಮಾಡೋಣ. ಬೊಗೋಣಿ ಇಟ್ಟಿನಿ ರೀ ಫ್ರೆಂಡ್ಸ್, ಎಣ್ಣೆ ಹಾಕ್ತೀನಿ ರೀ. ಎಣ್ಣೆ ಕಾಯ್ಬೇಕ್ರಿ ಫ್ರೆಂಡ್ಸ್. ಸ್ವಲ್ಪ ಎಣ್ಣೆ ಕಾಯ್ದದ್ರಿ ಫ್ರೆಂಡ್ಸ್. ಈಗ ನೋಡಿರಿ, ಜೀರಿಗೆ ಹಾಕ್ತೀನಿ ರೀ ಫ್ರೆಂಡ್ಸ್ ಅದ್ರಾಗ. ಆಮೇಲೆ ಮೆಂತ್ಯದ ಕಾಳು ಹಾಕ್ತೀನಿ ರೀ ಫ್ರೆಂಡ್ಸ್. ಲವಂಗ ಹಾಕ್ತೀನಿ ರೀ. ಆಮೇಲೆ ಚಕ್ಕೆ ಹಾಕ್ತೀನಿ ರೀ ಫ್ರೆಂಡ್ಸ್. ಕಾಳು ಮೆಣಸು ಹಾಕ್ತೀನಿ ರೀ. ಈಗ ಕೊತ್ತಂಬರಿ ಹಾಕ್ತೀನಿ ರೀ ಫ್ರೆಂಡ್ಸ್. ಈಗ ನೋಡಿರಿ ಫ್ರೆಂಡ್ಸ್, ಕೊತ್ತಂಬರಿ ಹಾಕೀನಿ ರೀ. ಈ ರೀತಿ ಆದ್ರೂ ನಾವು ಹುರಿಬೇಕು ರೀ. ಈಗ ಉಳ್ಳಾಗಡ್ಡಿ ಹಾಕ್ತೀನಿ ರೀ ಫ್ರೆಂಡ್ಸ್. ಈ ಉಳ್ಳಾಗಡ್ಡಿ ಸ್ವಲ್ಪ ಚಂದ ಗೋಲ್ಡನ್ ಕಲರ್ ಬಂದು ಹುರಿಬೇಕು ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ಈ ಥರ ಗೋಲ್ಡನ್ ಕಲರ್ ಬರಬೇಕು ಉಳ್ಳಾಗಡ್ಡಿ ಕಲರ್. ಈಗ ಟೊಮೆಟೊ ಹಾಕ್ತೀನಿ ರೀ ಫ್ರೆಂಡ್ಸ್ ಅದ್ರಾಗ. ಇದನ್ನ ಚೆನ್ನಾಗಿ ಫ್ರೈ ಆಗ್ಬೇಕು ರೀ. ಇದೇ ರೀತಿ ಮಾಡಬೇಕು ಫ್ರೆಂಡ್ಸ್. ಒಂದು 2 ನಿಮಿಷ ಬಿಡೋಣ ಫ್ರೆಂಡ್ಸ್. ಈಗ ಕುದಿಯಾಗತ್ತೈತೆ ಫ್ರೆಂಡ್ಸ್. ಈಗ ಬರ್ರಿ ಫ್ರೆಂಡ್ಸ್, ಅದು ಫ್ರೈ ಆಗೋ ಮಟ ಈಗ ಬಟಾಟೆ ಕುದಿಸಿಟ್ಟಿನಿ ರೀ. ಇವನ್ನೆಲ್ಲ ಮುಚ್ಬೇಕು ರೀ. ಸಣ್ಣ ಮಾಡ್ತೀನಿ ರೀ. ಈಗ ಹಿಂಗೆ ಮಾಡಬೇಕು. ಈಗ ನೋಡಿರಿ ಫ್ರೆಂಡ್ಸ್, ರುಚಿ ತಕ್ಕಷ್ಟು ಖಾರ ಹಾಕ್ತೀನಿ ರೀ. ರುಚಿ ತಕ್ಕಷ್ಟು ಉಪ್ಪು ಹಾಕ್ತೀನಿ ರೀ. ಈಗ ನೋಡಿರಿ ಫ್ರೆಂಡ್ಸ್, ಈ ರೀತಿ ಆಗಿರ್ತಿದ್ದೆಲ್ಲ ಈ ಬಟಾಟೆ ಹಾಕೊಂಡ್ರಿ. ಇಲ್ಲಿ ನೋಡಿರಿ ಫ್ರೆಂಡ್ಸ್, ಪಲ್ಯ ಸಾರು ರೆಡಿ ಐತ್ರಿ. 1-2 ನಿಮಿಷ ಕುದಿಯಾಕೆ ಬಿಡ್ತೀನಿ ರೀ ಫ್ರೆಂಡ್ಸ್. ಈಗ ನೋಡಿರಿ ಫ್ರೆಂಡ್ಸ್, ಬಟಾಟೆ ಸಾರು ಕುದೀತ್ರಿ. ಈಗ ಇದು 10 ನಿಮಿಷ ಹಿಟ್ಟು ನಾದಿಟ್ಟಿನಿ ರೀ. ಇದ್ರೊಳಗೆ ನೋಡಿರಿ ಫ್ರೆಂಡ್ಸ್, ಏನೇನು ಹಾಕ್ಬೇಕಂದ್ರೆ ರೀ, ಜೀರಿಗೆ, ಅಜ್ವಾಯಿನ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಒಳ್ಳೆಣ್ಣೆ ಹಾಕಿ ಮಿಜ್ಜಿ ಇಟ್ಕೊಂಡೀನಿ ರೀ. ಈಗ 10 ನಿಮಿಷ ಆಯ್ತು ರೀ ಫ್ರೆಂಡ್ಸ. ಈಗ ಪೂರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಬರ್ರಿ ಫ್ರೆಂಡ್ಸ್. ಇಲ್ಲಿ ನೋಡಿರಿ ಫ್ರೆಂಡ್ಸ್, ಒಂದು ಚಪಾತಿ ಆಗುವಷ್ಟು ಹಿಟ್ಟು ತೊಗೊಂಡೀನಿ ರೀ ನಾನು. ಚಪಾತಿ ಆಗೋಷ್ಟು ತೊಗೊಂಡೀನಿ ರೀ ಫ್ರೆಂಡ್ಸ್. ಹಿಂಗೆ ಮಾಡ್ಬೇಕ್ರಿ ಇದನ್ನು. ಹಿಂಗೆ ಮಾಡ್ಬೇಕ್ರಿ ಫ್ರೆಂಡ್ಸ್. ಸ್ವಲ್ಪ ಎಣ್ಣೆ ಹಚ್ಕೋತೀನಿ ರೀ. ಲಟ್ಟಿಸ್ತೀನಿ ನೋಡಿರಿ ಫ್ರೆಂಡ್ಸ್.
ಈ ರೀತಿ ಮಾಡ್ಕೋಬೇಕ್ರಿ ಫ್ರೆಂಡ್ಸ್. ಇವಕ್ಕೆ ಹಿಂಗೆ ಮಾಡ್ಬೇಕ್ರಿ ಫ್ರೆಂಡ್ಸ್. ನೋಡ್ರಿ ಫ್ರೆಂಡ್ಸ್, ಈ ರೀತಿ ತೆಗಿಬೇಕ್ರಿ. ಹಿಂಗೆ ಆಗ್ತಾವ್ರಿ ಇವು. ಇಷ್ಟು ದೀಪ ಆಗ್ಬೇಕು ನೋಡ್ರಿ ಫ್ರೆಂಡ್ಸ್. ಹಿಂಗೆ ಬರ್ತಾವ್ರಿ ಇವು. ಇದಾದ್ಮ್ಯಾಗ ಈಗ ನೋಡ್ರಿ ಫ್ರೆಂಡ್ಸ್, ಇವು ಮಾಡಿ ಇಟ್ಕೊಂಡ್ರಿ. ಇಲ್ಲಿ ಇಡ್ಲಿ ಮನೆ ಇಡ್ಲಿ ಸಚ್ಚ ತೊಗೊಂಡಿನ್ರಿ. ಈಗ ಸ್ವಲ್ಪ ಎಣ್ಣೆ ಒರೆಸ್ಕೊತೀನಿ ರೀ. ಒರೆಸ್ಕೊಂಡು ಇವು ಹಿಂಗೆ ಹಾಕ್ಬೇಕ್ರಿ ಫ್ರೆಂಡ್ಸ್. ಇವು ಹಾಕ್ಕೊಂಡ್ರಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಇವೆಲ್ಲ ಹಿಂಗೆ ಇಟ್ಕೊಂಡಿನ್ರಿ. ಇಟ್ಕೊಂಡು ಈ ರೀತಿ ಇಡ್ಬೇಕ್ರಿ ಫ್ರೆಂಡ್ಸ್. ಇಲ್ಲಿ ನೋಡ್ರಿ, ಅದ್ರ ಮ್ಯಾಗ ಮುಚ್ಚಬೇಕ್ರಿ. ಮುಚ್ಚಿ ಒಂದು 5 ನಿಮಿಷ ಬಿಡ್ಬೇಕ್ರಿ ಫ್ರೆಂಡ್ಸ್. ಇದನ್ನ 5 ನಿಮಿಷ ರೀ, ಜಾಸ್ತಿ ಬಿಡಂಗಿಲ್ಲ ರೀ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಕುದ್ದವ್ರಿ ಇವು ತೆಗಿಬೇಕ್ರಿ. ಈ ರೀತಿ ಆಗ್ಬೇಕು ನೋಡ್ರಿ ಫ್ರೆಂಡ್ಸ್. ನೀವು ಬೇಕಂದ್ರೆ ಫ್ರಿಜ್ನಾಗ ಕೋಲ್ಡ್ ಮಾಡಿ ಇಟ್ಕೊಂಡು ಬೇಕಂದಾಗ 2 ಕರು ಕೊಟ್ರೆ ನಡಿತೈತ್ರಿ ಫ್ರೆಂಡ್ಸ್. ಇವು 2-3 ದಿವಸ ಏನಾಗಂಗಿಲ್ಲ ರೀ. ಈ ರೀತಿ ಮಾಡ್ಬೇಕ್ರಿ ಫ್ರೆಂಡ್ಸ್. ಈಗ ನೋಡ್ರಿ, ಈ ರೀತಿ ಹಾಕವ್ರಿ ಫ್ರೆಂಡ್ಸ್. ಹಿಂಗೆ ಆಗ್ಬೇಕ್ರಿ. ನೋಡ್ರಿ ಫ್ರೆಂಡ್ಸ್, ಎಣ್ಣೆ ಕಾದೈತ್ರಿ, ಹಾಕಿನ್ರಿ. ಇವಾಗ ಈ ರೀತಿ ಪೂರಿ ಹೊಟ್ಟೆ ಉಬ್ಬಿ ಬರ್ತಾವೆ ನೋಡ್ರಿ ಫ್ರೆಂಡ್ಸ್. ಹಾಕ್ತೀನಿ ನೋಡ್ರಿ. ಈ ರೀತಿ ಬರ್ತಾವ್ರಿ. ನೋಡ್ರಿ ಫ್ರೆಂಡ್ಸ್, ಎಷ್ಟು ಚಂದ ಹೊಟ್ಟೆ ಬಾತ್ಯಾವ ನೋಡ್ರಿ ಫ್ರೆಂಡ್ಸ್. ನೋಡ್ರಿ ಫ್ರೆಂಡ್ಸ್, ಈ ರೀತಿ ಬರ್ತಾವೆ ನೋಡ್ರಿ. ಹಿಂಗೆ ಮಾಡ್ಬೇಕು ನೋಡ್ರಿ ಫ್ರೆಂಡ್ಸ್. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಮೃದುವಾದ ಪುರಿ, ಗರಿಯಾದ ಪುರಿ ರೆಡಿ ಅದಾವ್ರಿ ಫ್ರೆಂಡ್ಸ್. ಬಟಾಟಿ ಸಾರು ರೀ. ಅದ್ರೊಳಗೆ ಇವ್ರಿ, ನೀವು ಒಂದು ಟ್ರೈ ಮಾಡಿರಿ ನೋಡಿರಿ ಫ್ರೆಂಡ್ಸ್ ಹೆಂಗಾಗ್ಯಾವ್ರಿ. ಈಗ ರೀ ಈ ರೀತಿ ಆಗ್ತಾವ್ರಿ ಫ್ರೆಂಡ್ಸ್. ನೀವು ಟ್ರೈ ಮಾಡಿ ನೋಡಿರಿ. ಟ್ರೈ ಮಾಡಿ ನೋಡಿ ನಮಗೆ ಕಮೆಂಟ್ ಹಾಕಿರಿ ಹೆಂಗಾಗ್ಯಾವ ಅಂಥೇಳಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇವತ್ತಿನ ವಿಡಿಯೋ ಮುಗಿಸ್ತೀನಿ ರೀ ಫ್ರೆಂಡ್ಸ್. ಬಾಯ್.